ಹಾಯ್ ಆಲ್, ಇಂದಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಓಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಓಟ್ಸ್ ರೆಸಿಪಿಗೆ ಮೊದಲು ಒಂದು ಏರ್ಟೈಟ್ ಕಂಟೈನರಲ್ಲಿ 3 to 4 ಟೇಬಲ್ ಸ್ಪೂನ್ ಓಟ್ಸ್ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಫ್ಲಾಕ್ಸ್ ಸೀಡ್ಸ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ರೇಸಿನ್ಸ್ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್ಸ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಮೆಲನ್ ಸೀಡ್ಸ್. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾರ್ಮಲ್ ರೈಸಿನ್ಸ್ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕಬೇಕು. ಒಂದೇ ಕಡೆ ಹಾಕಿದ್ರೆ ಗಟ್ಟಿ ಆಗುತ್ತೆ. ಹಾಗೆ 1 ವಾಲ್ನಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆರೀಸ್, ಸೊ ಬ್ಲೂಬೆರಿ, ಕ್ಯಾನ್ಬೆರಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಮಿಲ್ಕು, ಅಂದರೆ ಓಟ್ಸು, ಡ್ರೈ ಫ್ರೂಟ್ಸ್, ಸೀಡ್ಸ್ ಎಲ್ಲ ಕಂಪ್ಲೀಟ್ಲಿ ಡಿಪ್ ಆಗಬೇಕು. ಇದಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹನಿ. ನೀವು ಮಿಲ್ಕು, ಆಲ್ಮಂಡ್ ಮಿಲ್ಕು, ಯಾವ ಮಿಲ್ಕ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಗುಡ್ ಲೈಫ್ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋ ಅಂಥ ಒಂದು 3 ಏಲಕ್ಕಿ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಹಾಕ್ಬಿಟ್ಟು ಒಂದು ಜಸ್ಟ್ ಮಿಕ್ಸ್ ಕೊಡಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿದ್ರೆ ನೈಟೇ ಮಾಡಿ ಫ್ರಿಡ್ಜಲ್ಲಿ ಇಡಿ, ಅಥವಾ ಮಧ್ಯಾಹ್ನ ಲಂಚಿಗೆ ಬೇಕಾದರೆ ಮಾರ್ನಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಜಸ್ಟ್ ಓಟ್ಸ್ ನೆಂದರೆ ಸಾಕು. ಸೊ ನೀವು ಬನಾನಾ, ಏಲಕ್ಕಿ ಎಲ್ಲ ಅಂದರೆ ಕೇರಳ ಬನಾನಾ ತೊಗೋಬೋದು. ಹಾಗೆ ಇದಕ್ಕೆ ಫ್ರೂಟ್ಸು ಆ ರೀತಿ ಯಾವುದಾದ್ರೂ ಬೇರೆ ಫ್ರೂಟ್ಸಿಂದ ಟಾಪಪ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಲೈಕ್ ವೆಯ್ಟ್ ಗೇನಿಂಗ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ಪೀನಟ್ ಬಟರ್ ಒಂದನ್ನು ಹಾಕ್ಕೋಬೇಕಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.